ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಾ. ಅವುಗಳ ಅರ್ಥವನ್ನು ಅರಿತುಕೊಳ್ತಾ ಅವುಗಳ ಸಾರವನ್ನು ಅಳವಡಿಸಿಕೊಳ್ತಾ ನಮ್ಮ ಜೀವನವನ್ನು ಸುಸ್ಥಿರದತ್ತ ಸಾಗಿಸ್ತಾ ಇದ್ದೀವಿ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಬನ್ನಿ, ಈ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ. ಹಾಲ ಹಿಡಿದು ಬೆಣ್ಣೆಯ ನರಸಲುಂಟೆ, ಲಿಂಗವ ಹಿಡಿದು ಪುಣ್ಯತೀರ್ಥಕ್ಕೆ ಹೋಗಲುಂಟೆ, ಲಿಂಗದ ಪಾದತೀರ್ಥ ಪ್ರಸಾದವ ಕೊಂಡು ಅನ್ಯಬೋಧೆ ಅನ್ಯಶಾಸ್ತ್ರಕ್ಕೆ ಹಾರೈಸಲೇತಕ್ಕೆ, ಇಷ್ಟಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಶರಣೆಂದೆನಾದಡೆ, ತಡೆಯದೇ ಹುಟ್ಟಿಸುವನು ಶ್ವಾನನ ಗರ್ಭದಲ್ಲಿ. ಅದೆಂತೆಂದಡೆ ಶಿವಧರ್ಮ ಪುರಾಣದಲ್ಲಿ, ಇಷ್ಟಲಿಂಗಮ ವಿಶ್ವಸ್ಯ ತೀರ್ಥಲಿಂಗಸ್ಯ ಪೂಜಕ, ಶ್ವಾನಯೋನಿ ಶಂತಂ ಗತ್ವಾ ಚಾಂಡಾಲ ಗೃಹಮಾಚರೇತ ಎಂದುದಾಗಿ ಇದನರಿದು ಗುರುಕೊಟ್ಟ ಇಷ್ಟಲಿಂಗದಲ್ಲಿಯೇ ಎಲ್ಲ ತೀರ್ಥಗಳು ಎಲ್ಲ ಕ್ಷೇತ್ರಗಳು ಇದ್ದಾವೆಂದು ಭಾವಿಸಿ ಮುಕ್ತರಪ್ಪುದಯ್ಯ. ಇಂತಲ್ಲದೆ ಗುರುಕೊಟ್ಟ ಲಿಂಗವ ಕಿರಿದು ಮಾಡಿ ತೀರ್ಥಲಿಂಗವ ಹಿರಿದು ಮಾಡಿ, ಹೋಹಾತಂಗೆ ಅಘೋರ ನರಕ ತಪ್ಪದು ಕಾಣ. ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥವನ್ನು ನೋಡೋಣ. ಕೈಯಲ್ಲಿ ಹಾಲನ್ನು ಹಿಡಿದುಕೊಂಡು ಬೆಣ್ಣೆಯನ್ನು ಹುಡುಕಬಹುದೇ? ಅದರಂತೆ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಹಿಡಿದುಕೊಂಡು ಮತ್ತೆ ಲಿಂಗ ದರ್ಶನಕ್ಕೆಂದು ತೀರ್ಥಕ್ಷೇತ್ರಕ್ಕೆ ಹೋಗಬಹುದೇ? ಇಷ್ಟಲಿಂಗದ ಪಾದತೀರ್ಥವೆನಿಸುವ ಕರುಣೆ ವಿನಯ ಸಮತೆಗಳು ಹಾಗೂ ಶುದ್ಧ ಸಿದ್ಧ ಪ್ರಸಿದ್ಧವನ್ನು ಕೊಂಡ ಬಳಿಕ ಮತ್ತೆ ಅನ್ಯ ಭಿನ್ನ ದೇವತೆಗಳ ಕಥೆಯ ಬೋಧೆ ಅನ್ಯ ವೇದ ಪುರಾಣ ಶಾಸ್ತ್ರಗಳನ್ನು ಏಕೆ ಕೊಂಡಾಡಬೇಕು? ಅಂತರಂಗದ ಅರಿವಿನ ಸಾಕಾರ ಸ್ವರೂಪವಾದ ಇಷ್ಟಲಿಂಗವು ತನ್ನ ಅಂಗದ ಮೇಲಿರಲು ಅದರಲ್ಲಿ ದೃಷ್ಟಿಮನ ಭಾವ ಬೆರೆಸಿ ನಿಜ ಸುಖವನ್ನು ಅನುಭವಿಸದೆ ತನ್ನಿಂದ ಭಿನ್ನವಾದ ದೇಗುಲದ ಸ್ಥಾವರ ಲಿಂಗಕ್ಕೆ ಹೋಗಿ ಶರಣೆಂದರೆ ಶ್ವಾನ ಗರ್ಭದಲ್ಲಿ ಹುಟ್ಟಿಸುವನು ಶಿವನು. ಇದನರಿದು ಗುರು ಕರುಣಿಸಿಕೊಟ್ಟ ಇಷ್ಟಲಿಂಗದಲ್ಲಿಯೇ ಕಾಶಿ ಶ್ರೀಶೈಲ ಕೇದಾರ ಮುಂತಾದ ಸಕಲ ತೀರ್ಥಕ್ಷೇತ್ರಗಳುಂಟೆಂದು ಭಾವಿಸಿ ಭವದಿಂದ ಮುಕ್ತರಾಗಬೇಕು. ಹೀಗಲ್ಲದೆ ಸದ್ಗುರು ಕರುಣಿಸಿ ಕೊಟ್ಟ ಇಷ್ಟಲಿಂಗವನ್ನು ಕಿರಿದು ಮಾಡಿ ತೀರ್ಥಕ್ಷೇತ್ರದ ದೇಗುಲ ಲಿಂಗವನ್ನು ಹಿರಿದು ಮಾಡಿ ಹೋಗುವಾತನಿಗೆ ಭಯಂಕರ ನರಕ ತಪ್ಪದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮನ್ನೆತ್ತಬಲ್ಲರೋ ಕೂಡಲ ಸಂಗಮದೇವ. ಬಸವಣ್ಣನವರ ಈ ವಚನದ ಅರ್ಥ: ಮೂಢನಂಬಿಕೆ ಅಂಧಶ್ರದ್ಧೆಯ ಭಾವುಕ ಭಕ್ತರು ತಾವು ಮಾಡಿದ ಪಾಪವ ಕಳೆದುಕೊಂಡು ಪಾವನರಾಗಬೇಕೆಂದು ನೀರ ಕಂಡಲ್ಲೆಲ್ಲ ಮುಳುಗುವರು. ಬನ್ನಿ ಆಲ ಮುಂತಾದ ಮರವನ್ನು ಕಂಡಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಸುತ್ತುವರು. ಬಿಸಿಲಿನ ಬೇಗೆಗೆ ಬತ್ತುವ ಜಲವು ಕಾಲಗತಿಸಿದಂತೆ ಒಣಗುವ ಮರವನೇ ನಂಬಿ ನೆಚ್ಚಿದವರು ತನ್ನ ನಂಬಿದವರನ್ನು ತನ್ನಂತೆ ಮಾಡಿಕೊಂಬ ನಿಮ್ಮ ಘನವನ್ನೆತ್ತಬಲ್ಲರು ತಂದೆ ಪರಶಿವನೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಜಂಬು ದ್ವೀಪವನೆಲ್ಲ ತಿರುಗಿದಡೇನು, ಜಂಬುಕ ಶಂಭು ಧ್ಯಾನದಲ್ಲಿ ಸೈವರಗಪ್ಪುದೇ, ಕುಂಭಿನಿಯ ತಿರುಗಿ ಕೋಟಿ ತೀರ್ಥವ ಮಿಂದಡೇನು, ಶಂಭು ನಿಮ್ಮಲ್ಲಿ ಸ್ವಯವಾಗದವನು ಕುಂಬಿನಿಯ ತಿರುಗಿದ ಡೊಂಬನಂತೆ ಕಾಣ ರಾಮನಾಥ.
ಜೇಡರ ದಾಸಿಮಯ್ಯನವರ ಈ ವಚನದ ಅರ್ಥ: ಜಂಬುದ್ವೀಪವೆನಿಸುವ ಪ್ರಾಚೀನ ಕಾಲದ ಅಖಂಡ ಭಾರತವನ್ನೆಲ್ಲ ಸುತ್ತಿ ಬಂದರೇನು? ನರಿಯು ಶಿವಧ್ಯಾನದಲ್ಲಿ ನಿಬ್ಬೆರಗಾಗುವುದೇ? ಅದರಂತೆಯೇ ಶಿವಶಿವ, ನಿಮ್ಮಲ್ಲಿ ತನು ಮನ ಭಾವದಿಂದ ಬೇರಿಲ್ಲದೆ ಬೆರೆಸದವನು ಸಮಸ್ತ ಭೂಮಿಯನ್ನೆಲ್ಲ ತಿರುಗಿ ಕೋಟಿಗಟ್ಟಲೆ ತೀರ್ಥಕ್ಷೇತ್ರದಲ್ಲಿ ಸ್ನಾನವ ಮಾಡಿದರೇನು ಪ್ರಯೋಜನ? ಅದು ಹೊಟ್ಟೆ ಹೊರೆಯಲು ಸುತ್ತಾಡಿದ ಡೊಂಬನಂತೆಯೇ ಸರಿ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ತೀರ್ಥಯಾತ್ರೆ ಲಿಂಗ ದರ್ಶನಕ್ಕೆ ಹೋಗಿ ಕರ್ಮವ ಹಿಂಗಿಸಿಕೊಂಡೆನೆಂಬ ಭಂಗಿತರ ಮಾತ ಕೇಳಲಾಗದು. ಅದೇನು ಕಾರಣವೆಂದರೆ, ತೀರ್ಥವಾವುದು ಯಾತ್ರೆಯಾವುದು ಬಲ್ಲರೆ ನೀವು ಹೇಳಿರೆ? ಮಹಾಘನ ಗುರುಪಾದ ತೀರ್ಥದಿಂದ ವೆಗ್ಗಳ ತೀರ್ಥ ಉಂಟೆ? ಜಗತ್ಪಾವನ ಜಂಗಮ ದರ್ಶನದಿಂದ ಬೇರೆ ಯಾತ್ರೆಯುಂಟೆ? ಇಂಗಿತವನರಿದ ಬಳಿಕ ತನ್ನ ಅಂಗದ ಮೇಲಿರ್ಪ ಲಿಂಗವಲ್ಲದೆ ಬೇರೆ ಲಿಂಗ ಉಂಟೆ? ಇದನರಿಯದೆ ಇನ್ನೂ ತೀರ್ಥಯಾತ್ರೆ ಲಿಂಗ ದರ್ಶನ ಉಂಟೆಂಬ ಅಂಗಹೀನರ ಮುಖವ ನೋಡಲಾಗದು ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಹಡಪದ ಅಪ್ಪಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಕಾಶಿ, ಶ್ರೀಶೈಲ, ಗೋಕರ್ಣ, ಕೇದಾರ ಮುಂತಾದ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿನ ನೀರ ಹೊಂಡದಲ್ಲಿ ಮುಳುಗಿ ಮಾಡಿದ ಪಾಪಕರ್ಮವ ಪರಿಹರಿಸಿಕೊಂಡು ಪಾವನರಾದೆವೆಂಬ ಭಾವಭಂಗಿತ ಮೋಸಗಾರರ ಮಾತು ನಿಜವೆಂದು ನಂಬಿ ಕೇಳಲಾಗದು. ಏಕೆಂದರೆ ತನ್ನನ್ನು ಪಾವನವ ಮಾಡುವ ನಿಜವಾದ ತೀರ್ಥ ಯಾವುದು, ಯಾತ್ರೆ ಯಾವುದು ಎಂಬುದನ್ನು ಬಲ್ಲವರಾದರೆ ನೀವು ಹೇಳಿರಿ. ಭಾವಭ್ರಮಿತರೇ ಕೇಳಿರಿ. ಸ್ವಸ್ವರೂಪದ ಅರಿವೆನರುಹಿ ತನು ಮನ ಭಾವದಲ್ಲಿ ಮುಸುಕಿದ ಕಾರ್ಮಿಕ ಮಾಯಾ ಅಣವವೆಂಬ ಮಲತ್ರಯವ ಕಳೆದು ಇಷ್ಟ ಪ್ರಾಣ ಭಾವಲಿಂಗವ ಸಂಬಂಧಿಸಿದ ಮಹಾಘನ ಗುರುವಿನ ಪಾದತೀರ್ಥದಿಂದಲೂ ಶ್ರೇಷ್ಠವಾದ ತೀರ್ಥ ಮತ್ತೊಂದುಂಟೆ? ಅಂತರಂಗದ ಅನುಭಾವವನರಿದು ಸ್ವಯಂ ಲಿಂಗವಾಗಿ ಚರಿಸುವ ಜಂಗಮದ ನೋಟಕ್ಕಿಂತಲೂ ಬೇರೆ ಯಾತ್ರೆಯುಂಟೆ? ತನ್ನ ಸ್ವಸ್ವರೂಪದ ಅರಿವಿನ ಸಾಕಾರವೇ ಇಷ್ಟಲಿಂಗವೆಂಬ ಲಿಂಗದ ನಿಜ ಗುಟ್ಟನರಿದ ಬಳಿಕ ಆ ಅಂಗದ ಮೇಲಿರುವ ಇಷ್ಟಲಿಂಗವೇ ತನ್ನನ್ನು ಪಾವನಗೊಳಿಸಿ ಸಮರಸಗೊಳಿಸಿಕೊಳ್ಳುವ ಲಿಂಗವಲ್ಲದೆ ಬೇರೆ ಮತ್ತೊಂದು ಲಿಂಗ ಉಂಟೆ? ಈ ನಿಜ ಶಿವಜ್ಞಾನವನರಿಯದೆ ಇನ್ನೂ ಬೇರೆ ತೀರ್ಥಕ್ಷೇತ್ರ, ಯಾತ್ರೆ, ಲಿಂಗ ದರ್ಶನ ಉಂಟೆಂಬ ಲಿಂಗ ಸಂಬಂಧವಿಲ್ಲದ ಅಂಗಹೀನರ ಮುಖವ ನೋಡಕೂಡದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಹಾಳು ಮೊರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವಿ ಹೂಗಿಡೋ ಮರಗಳಲ್ಲಿ, ಗ್ರಾಮ ಮಧ್ಯಗಳಲ್ಲಿ, ಚೌಪಥ ಪಟ್ಟಣ ಪ್ರದೇಶದಲ್ಲಿ, ಹಿರಿಯಾಲದ ಮರದಲ್ಲಿ ಮನೆಯ ಮಾಡಿ ಕರವೆಮ್ಮೆ ಹಸುಗೂಸು ಬಸುರಿ ಬಾಣಂತಿ ಕುಮಾರಿ ಕೊಡಗೂಸೆಂಬುವರ ಹಿಡಿದುಂಬ ತಿರಿದುಂಬ ಮಾರಯ್ಯ ಬೀರಯ್ಯ ಕೇಚಾರ ಗಾವಿಲ ಅಂತರ ಬೆಂತರ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ 100 ಮಡಕೆಗೆ ನಮ್ಮ ಕೂಡಲ ಸಂಗಮ ದೇವ ಶರಣೆಂಬುವುದೊಂದೇ ದೊಣ್ಣೆ ಸಾಲದೆ. ಬಸವಣ್ಣನವರ ಈ ಅದ್ಭುತವಾದಂಥ ವಚನದ ಅರ್ಥವನ್ನು ನೋಡೋಣ. ಹಾಳುಗುಡ್ಡಗಳಲ್ಲಿ, ಪರ ಊರ ದಾರಿಗಳಲ್ಲಿ, ಕೆರೆ, ಬಾವಿ, ಹೂವಿನ ಗಿಡ, ಆಲ, ಬೇಲ, ಬನ್ನಿ ಮುಂತಾದ ಮರಗಳಲ್ಲಿ, ಊರ ನಡುಮಧ್ಯಗಳಲ್ಲಿ, 4 ದಾರಿ ಕೂಡಿದಲ್ಲಿ, ನಗರ ಪ್ರದೇಶದಲ್ಲಿ, ಹಳೆಯದಾದ ದೊಡ್ಡಾಲದ ಮರಗಳಲ್ಲಿ ಮನೆ ಮಾಡಿಕೊಂಡು ಹಯನು ಕರೆಯುವ ಎಮ್ಮೆಗಳನ್ನು, ಎಳೆಯ ಮಗುವನ್ನು, ಗರ್ಭಿಣಿಯರನ್ನು, ಬಾಣಂತಿಯರನ್ನು, ಕನ್ಯೆಯರನ್ನು, ಚಿಕ್ಕ ಮಕ್ಕಳನ್ನು ಹಿಡಿದು ಕಾಡಿ, ಬೇಡಿ, ಕುರಿ, ಕೋಳಿ ಮುಂತಾದ ಜೀವ ಬಲಿಯ ತೆಗೆದು
ತಿಂಬುವನೆಂಬ ಮಾರಯ್ಯ ಬೀರಯ್ಯ ಕೇಚರ ಗಾವಿಲ ಭೂತ ಪಿಶಾಚಿ ಕಾಳಯ್ಯ ಧೂಳಯ್ಯ ಮಾಳಯ್ಯ ಕೇತಯ್ಯಗಳೆಂಬ ನೂರಾರು ಕಾಡುವ ಕಿರುಕುಳ ದೇವತೆಗಳೆಂಬ ಮಡಕೆಗಳಿಗೆ ನಮ್ಮ ಪರಶಿವಲಿಂಗಕ್ಕೆ ಶರಣೆಂಬುವುದೊಂದೇ ಬಡಿಗೆ ಏಟು ಸಾಲದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಅರಗು ತಿಂದು ಕರಗುವ ದೈವವ ಉರಿಯ ಕಂಡಡೆ ಮುರುಟುವ ದೈವವನೆಂತೂ ಸರಿಯೆಂಬೆನಯ್ಯ. ಅವಸರ ಬಂದರೆ ಮಾರುವ ದೈವವನೆಂತು ಸರಿಯೆಂಬೆನಯ್ಯ. ಅಂಜಿಕೆಯಾದಡೆ ಹೂಳುವ ದೈವವನೆಂತು ಸರಿಯೆಂಬೆನಯ್ಯ. ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ. ಬಸವಣ್ಣನವರ ಈ ವಚನದ ಅರ್ಥ: ಒಳಗೆ ಅರಗನು ತುಂಬಿ ಮಾಡಿದ ಕಾರಣ ಬಂಗಾರದ ಮೂರ್ತಿಯ ದೇವತೆಯು ಒಂದಾನೊಂದು ದಿನ ಬೆಂಕಿಯ ಬೇಗೆಯಿಂದ ಕರಗುವುದು. ಆದ್ದರಿಂದ ಅದನ್ನು ಹೇಗೆ ನಿಜವಾದ ದೇವರೆನ್ನಲಿ? ಬಾಳಿನಲ್ಲಿ ಬಡತನ ಕಷ್ಟ ಕಾರ್ಪಣ್ಯಗಳ ಪ್ರಸಂಗ ಬಂದಾಗ ಮಾರುವ ಬಂಗಾರದ ದೇವತೆಯನ್ನು ಹೇಗೆ ನಿಜವಾದ ದೇವರೆನ್ನಲಿ? ದೊಡ್ಡ ದೊಡ್ಡದಾಗಿ ತೆರೆದ ಕೆಂಗಣ್ಣು, ಉದ್ದವಾಗಿ ಹೊರತೆಗೆದ ನಾಲಿಗೆ, ಕೈಯಲ್ಲಿ ಹಿಡಿದ ಖಡ್ಗದಿಂದ ಭಯಂಕರವಾಗಿ ತೋರಿ ಕಂಡೊಡನೆ ಅಂಜಿಕೆಯಾಗುವ ದೇವತೆಗಳೆಂಬುದ ಮರೆದು ನೆಲವನಗೆದು ಹೂಳಬೇಕೆಂಬ ದೇವತೆಯನ್ನು ಹೇಗೆ ನಿಜವಾದ ದೇವರೆನ್ನಲಿ? ಅಳಿವು ಅಂಜಿಕೆ ಏನೇನೂ ಇಲ್ಲದ ಅಚಲ ಅವಿಕಾರಿ ಅಮರವಾಗಿ ಸದಾ ಸಹಜವಾಗಿ ಒಂದೇ ತೆರನಾಗಿರುವ ನಂಬಿದವರನ್ನು ತನ್ನಲ್ಲಿ ನಿಜೈಕ್ಯಗೊಳಿಸುವ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದ ಶಿವನೊಬ್ಬನೇ ದೇವನು ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಮೊರನ ಗೋಟಿಗೆ ಬಪ್ಪ ಕಿರುಕುಳ ದೈವಕ್ಕೆ ಕುರಿಯ ನಿಕ್ಕಿಹೆವೆಂದು ನಲಿನಲಿದಾಡುವರು. ಕುರಿ ಸತ್ತು ಕಾವುದೇ ಹರಮುಳಿದವರ. ಕುರಿ ಬೇಡ ಮರಿಬೇಡ ಬರಿಯ ಪತ್ರೆಯ ತಂದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಮಾನವರು ಅಂಧಶ್ರದ್ಧೆ ಮೂಢನಂಬಿಕೆಗಳಿಂದ ನಿಜದೇವರನರಿಯದೆ ಮೊರದ ಮೂಲೆಗೆ ಬರುವ ಛಾಳಿಸಿದಲ್ಲಿ ಜೊಳ್ಳಿನಂತೆ ಹಾರಿ ಹೋಗುವ ಮಾರಿ ಮಸಣಿ ಮುಂತಾದ ಕ್ಷುದ್ರ ದೇವತೆಗಳಿಗೆ ಹರಕೆ ಹೊತ್ತು ಕುರಿಯನು ಬಲಿಕೊಟ್ಟೆವೆಂದು ಹಿಗ್ಗಿನಲಿ ನಲಿದಾಡುವರು. ತಾವು ಮಾಡಿದ ತಪ್ಪಿನಿಂದ ಅವರಿಗೆ ಶಿವ ಮುನಿದು ಕಷ್ಟಗಳನ್ನೊಡ್ಡಿದ್ದಕ್ಕೆ ಆ ನಿರಪರಾಧಿ ಕುರಿ ಬಲಿಯಾಗಿ ಇವರನ್ನು ಕಾಯುವುದೇ? ಎಲೆ ಮರುಳ ಮಾನವ, ನಿನ್ನ ಕಷ್ಟ ಪರಿಹಾರವಾಗಬೇಕಾದರೆ ಕುರಿಯನೂ ಬಲಿಕೊಡಬೇಡ, ಮರಿಯನೂ ಬಲಿಕೊಡಬೇಡ. ಕೇವಲ ಬರೀ ಪತ್ರೆಯ ಮಾತ್ರ ತಂದು ಭಕ್ತಿಯಿಂದ ಇಷ್ಟಲಿಂಗವ ಪೂಜಿಸೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಆವಾಗಳೂ ಲೋಗರ ಮನೆಯ ಬಾಗಿಲ ಕಾಯ್ದುಕೊಂಡಿಪ್ಪುವು ಕೆಲವು ದೈವಂಗಳು. ಹೋಗೆಂದಡೆ ಹೋಗವು ಕೆಲವು ದೈವಂಗಳು. ನಾಯಿಗಿಂತ ಕರಕಷ್ಟ ಕೆಲವು ದೈವಂಗಳು. ಲೋಗರ ಬೇಡಿಕೊಂಡುಂಬ ದೈವಂಗಳು ತಾವೇನ ಕೊಡುವವು ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಕೆಲವೊಂದು ಕ್ಷುದ್ರ ದೇವತೆಗಳು ಯಾವಾಗಲೂ ತಮಗೇನು ನೀಡುವರೋ ಎಂದು ಲೋಕದ ಮಾನವರ ಮನೆಯ ಬಾಗಿಲನ್ನು ಕಾಯ್ದುಕೊಂಡಿರುವವು. ಇನ್ನೂ ಕೆಲವು ಕ್ಷುದ್ರ ದೇವತೆಗಳು ಮನೆಯವರು ಹೋಗೆಂದು ಹೊರಹಾಕಿದರೂ ಹೋಗದಷ್ಟು ಲಜ್ಜೆಗೇಡಿಗಳು. ಇಂತಹ ಕೆಲ ಕ್ಷುದ್ರ ದೇವತೆಗಳು ನಾಯಿಗಿಂತಲೂ ಕೀಳಾಗಿವೆ. ಮಾನವರನ್ನು ಬೇಡಿಕೊಂಡು ಹೊಟ್ಟೆ ಹೊರೆವ ದೇವತೆಗಳು ತನ್ನ ನಂಬಿದವರಿಗೆ ತಾವೇನು ಕೊಡುವವೋ ಶಿವನೇ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ ನೋಡೋಣ. ಮಡಕೆ ದೈವ, ಮೊರ ದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, ಬಿಲ್ಲು ನಾರಿ ದೈವ ಕಾಣಿರೋ, ಕೊಳಗ ದೈವ, ಗಿಣ್ಣಿಲು ದೈವ ಕಾಣಿರೋ,
ದೈವವೆಂದು ಕಾಲಿಡಲಿಂಬಿಲ್ಲ, ದೈವನೊಬ್ಬನೇ ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ನಿತ್ಯ ಸತ್ಯವಾದ ಜಗದ ಆಗು ಹೋಗಿಗೆ ಕಾರಣವಾದ ಶಿವನನ್ನರಿಯದ ಅಜ್ಞಾನಿಗಳಿಗೆ ಮನೆಯಲ್ಲಿರುವ ಮಣ್ಣಿನ ಮಡಕೆಯೂ ದೇವರೇ, ಧಾನ್ಯ ಹಸನು ಮಾಡುವ ಮೊರವೂ ದೇವರೇ, ಬೀದಿಯಲ್ಲಿ ಬಿದ್ದುದ ತಂದು ಗುಂಡುಕಲ್ಲು ದೇವರೇ, ತಲೆಗೂದಲನು ಹೆಕ್ಕಿಕೊಳ್ಳುವ ಹೆಣಿಗೆಯೂ ದೇವರೇ, ಬೇಟೆಯನಾಡುವ ಬಿಲ್ಲಿಗೆ ಬಿಗಿದ ಹಗ್ಗವೂ ದೇವರೇ ಆಗಿವೆ ನೋಡಿರೋ, ಅಲ್ಲದೆ ಧಾನ್ಯವನಳೆವ ಅಳತೆಯ ಸಾಧನವೂ ದೇವರೇ, ಸಣ್ಣ ಬಟ್ಟಲು ದೇವರೇ ಆಗಿವೆ ನೋಡಿರೋ. ಹೀಗೆ ಹಲವು ವಸ್ತುಗಳಿಗೆಲ್ಲ ಅದು ದೇವರು ಇದು ದೇವರು ಎಂದು ಹೇಳುವುದಾದರೆ ಮನೆಯಲ್ಲಿ ಕಾಲಿಡಲೂ ಕೂಡ ಅನುಕೂಲವಾಗದು. ಆದ್ದರಿಂದ ಇದೆಲ್ಲವೂ ಅಂಧಶ್ರದ್ಧೆಯೆಂದರಿದು ನೋಡಿದಾಗ ನಿಜದೇವನೊಬ್ಬನೇ ಆ ಪರಶಿವನು ಎಂಬುದು ಈ ವಚನದ ತತ್ವಾನುಭವ. ಮುಂದಿನ ವಚನ. ದೇವರು ದೇವರು ಎಂಬಿರಿ, ದೇವರಿಗೆ ಪ್ರಳಯ ಉಂಟೆ? ದೇವರು ಪ್ರಳಯವಾದಡೆ ಜಗವು ಉಳಿಯಬಲ್ಲುದೆ? ಎಲ ಮರಳುಗಳಿರ, ಕಲ್ಲು ದೇವರೆಂಬಿರಿ, ಕಲ್ಲು ದೇವರಾದಡೆ ವಜ್ರಾಯುಧದಿಂದ ಪ್ರಳಯವಾಗದೆ? ಕಟ್ಟಿಗೆ ದೇವರೆಂಬಿರಿ, ಕಟ್ಟಿಗೆ ದೇವರೆಂದಡೆ ಅಗ್ನಿಯಿಂದ ಪ್ರಳಯವಾಗದೆ? ಮಣ್ಣು ದೇವರೆಂಬಿರಿ, ಮಣ್ಣು ದೇವರಾದಡೆ ಜಲದಿಂದ ಪ್ರಳಯವಾಗದೆ? ನೀರು ದೇವರೆಂಬಿರಿ, ನೀರು ದೇವರಾದಡೆ ಅಗ್ನಿಯಿಂದ ಅರತು ಹೋಗದೆ? ಅಗ್ನಿ ದೇವರೆಂಬಿರಿ, ಅಗ್ನಿದೇವರಾದಡೆ ಜಲದಿಂದ ಪ್ರಳಯವಾಗದೆ? ಇಂತಿ ದೇವರೆಂದು ನಂಬಿ ಪೂಜಿಸಿದ ಜೀವಾತ್ಮರು ಇರುವೆ ಮೊದಲು ಆನೆ ಕಡೆ 84 ಲಕ್ಷ ಯೋನಿದ್ವಾರದಲ್ಲಿ ರಾಟಾಳ ತಿರುಗಿದಂತೆ ಜನನ ಮರಣಗಳಿಂದ ಎಡೆಯಾಡುತ್ತಿಪ್ಪರು ನೋಡ. ಕಾಡನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಕಾಡ ಸಿದ್ದೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ. ಅಯ್ಯ ಮಂದಮತಿಯ ಮಾನವರೇ, ಕಲ್ಲು, ಕಟ್ಟಿಗೆ, ಮಣ್ಣು, ನೀರು, ಅಗ್ನಿ ಮುಂತಾದವುಗಳಿಗೆ ದೇವರು ದೇವರು ಎನ್ನುವಿರಿ. ದೇವರಿಗೆ ಎಂದಾದರೂ ವಿನಾಶವೆಂಬುದುಂಟೆ? ದೇವರು ಪ್ರಳಯವಾದರೆ ದೇವರ ಆಧಾರದ ಮೇಲೆಯೇ ನಿಂದ ಜಗವು ವಿನಾಶವಾಗದೆ ಉಳಿಯುವುದೇ? ಇದನರಿಯದ ಎಲ ಹುಚ್ಚಪ್ಪಗಳೇ ಕೇಳಿರಿ. ನೀವು ಕಲ್ಲು ಮೂರ್ತಿಯನ್ನು ದೇವರೆನ್ನುವಿರಿ. ಕಲ್ಲೇ ದೇವರಾದರೆ ವಜ್ರದ ಆಯುಧದಿಂದ ಹೊಡೆದರೆ ವಿನಾಶವಾಗದೇ ಇರುವುದೇ? ಕಟ್ಟಿಗೆಯ ಮೂರ್ತಿಯ ದೇವರೆನ್ನುವಿರಿ. ಕಟ್ಟಿಗೆಯೇ ದೇವರಾದರೆ ಅದು ಬೆಂಕಿಯಲ್ಲಿ ಬೆಂದು ವಿನಾಶವಾಗದೆ ಉಳಿಯುವುದೇ? ಮಣ್ಣಿನ ಮೂರ್ತಿಯನ್ನೇ ದೇವರೆಂಬಿರಿ. ಮಣ್ಣೇ ದೇವರಾದರೆ ಅದು ನೀರಿನಿಂದ ವಿನಾಶವಾಗದೆ ಉಳಿಯುವುದೇ? ಇನ್ನು ನೀರನ್ನೇ ದೇವರೆನ್ನುವಿರಿ. ನೀರು ದೇವರಾದರೆ ಅದು ಬಿಸಿಲಿನ ಬೇಗೆಯಿಂದ ಬತ್ತಿ ಹೋಗದೆ ಉಳಿಯುವುದೇ? ಅಗ್ನಿಯನ್ನೇ ದೇವರೆನ್ನುವಿರಿ. ಅಗ್ನಿಯೇ ದೇವರಾದರೆ ಅದು ನೀರಿನಿಂದ ನಂದಿ ಹೋಗದೆ ಉಳಿಯುವುದೇ? ಇಂತಿ ವಿನಾಶವಾಗುವ ಭೌತ ವಸ್ತುಗಳನ್ನೇ ದೇವರೆಂದು ಪೂಜಿಸಿದ ಜೀವಾತ್ಮರು ಇರುವೆಯಿಂದ ಆನೆಯವರೆಗೆ 84 ಲಕ್ಷ ಯೋನಿದ್ವಾರದಲ್ಲಿ ಚಕ್ರ ತಿರುಗಿದಂತೆ ಜನನ ಮರಣಗಳಿಂದ ಸುತ್ತಾಡುತ್ತಿರುವರು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಆಸೆ, ಆಮಿಷ, ರೋಷ, ಹರುಷ ವಿಷಯಾದಿಗಳೆಲ್ಲ ಒಂದೇ. ಏನನೋದಿ ಏನ ಕೇಳಿ ಏನು ಫಲ? ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಯಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನಂ ಎಂದುದಾಗಿ ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ. ಇದು ಕಾರಣ
ಕೂಡಲ ಸಂಗಮ ದೇವ ಲಿಂಗಸ್ಥಲವನರಿದವನೇ ಕುಲಜನು. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಮಹಿಳೆಯರ ಮಾಸಿಕ ಧರ್ಮದ ಮುಟ್ಟು ಮೂಡದಿದ್ದರೆ ಮಾನವ ಪಿಂಡ ಉತ್ಪತ್ತಿಗೆ ಆಧಾರವೇ ಇಲ್ಲ. ಸಕಲ ಮಾನವರ ಉಗಮಕ್ಕೆ ಜಲದ ಹನಿಯಂತಿರುವ ತಂದೆಯ ಬಿಂದುವೆಂಬ ವೀರ್ಯದ ಚಲನೆಯ ಕ್ರಿಯೆಯು ಒಂದೇ ತೆರನಾಗಿ ಮಾತೆಯ ಗರ್ಭದಲ್ಲಿ ವ್ಯವಹರಿಸುತ್ತದೆ. ಮುಂದೆ ಜನಿಸಿದ ಮಾನವರೆಲ್ಲರಲ್ಲಿಯೂ ಬಾಳುವ ಭವಿಷ್ಯಕ್ಕೆ ಭೌತಿಕ ವಸ್ತುವಿನ ಅಗತ್ಯದ ಬಗ್ಗೆ ಇರುವ ಆಸೆ ಆಮಿಷ ಸಿಕ್ಕದಿದ್ದಲ್ಲಿ, ರೋಷ ಸಿಕ್ಕಿದ್ದಲ್ಲಿ, ಹರುಷ ಪಂಚೇಂದ್ರಿಯಗಳಲ್ಲಿ ಒದಗುವ ವಿಷಯ ಸುಖ ಮುಂತಾದವುಗಳೆಲ್ಲ ಸಕಲ ಮಾನವರಲ್ಲಿಯೂ ಒಂದೇ ತೆರನಾಗಿವೆ. ಅಂದ ಬಳಿಕ ಮಾನವರೆಲ್ಲರೂ ಒಂದೇ ಎಂಬ ಸಮತೆ ನೆಲೆಗೊಳ್ಳದಿದ್ದರೆ ಯಾವ ವೇದಾಗಮ ಪುರಾಣೇತಿಹಾಸ ಗೀತೋಪನಿಷತ್ತುಗಳನ್ನೋದಿದರೆ ಕೇಳಿದರೆ ಪ್ರಯೋಜನವೇನು? ಮಾನವರಲ್ಲಿಯೇ ನಮ್ಮದೇ ಉಚ್ಚ ಕುಲವೆಂಬುದಕ್ಕೆ ಸಾಕ್ಷಿಯೇನಿದೆ? ಎಲ್ಲರ ದೇಹ ಪಿಂಡವು ರಸ ರುಧಿರ ಮಾಂಸ ಮೇಧಸ್ಸು ಹಸ್ತಿ ಮಜ್ಜೆ ಶುಕ್ಲವೆಂಬ ಸಪ್ತಧಾತುವಿನಿಂದ ಸಮವಾಗಿದೆ. ಆ ದೇಹದಲ್ಲಿ ಚೈತನ್ಯಮಯವಾದ ಆತ್ಮತತ್ವವು ಸಕಲರಲ್ಲಿಯೂ ಸಮವಾಗಿದೆ. ಹೀಗಿದ್ದಾಗ ಮತ್ತೆ ಮಾನವರಲ್ಲಿಯೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂದು ಪರಿಗಣಿಸಿ ಮೇಲು ಕೀಳನೆಣಿಸುವ ವರ್ಣ ವ್ಯವಸ್ಥೆಯಿಂದ ಪ್ರಯೋಜನವೇನು ಎಂದು ಜ್ಞಾನೋಕ್ತಿ ಹೇಳಿದೆ. ಅವರವರು ಕಾಯಕ ಮಾಡುವಾಗ ಕಬ್ಬಿಣ ಕಾಸಿ ಕಮ್ಮಾರನಾದನು, ಬಟ್ಟೆ ಒಗೆಯಲು ಬೀಸಿ ಮಡಿವಾಳನಾದನು, ಬಟ್ಟೆ ನೇಯಲು ನೂಲ ಹಾಸಿ ನೇಕಾರನಾದನು, ವೇದವನೋದಿ ಹಾರುವನಾದನು. ಇವೆಲ್ಲವೂ ಕಾಯಕದಿಂದ ಬಂದ ಹೆಸರುಗಳು. ಆದರೆ ಇದರಿಂದ ಜಾತಿ ವರ್ಣಾದಿ ಆಧಾರವ ಕಲ್ಪಿಸಿ ಮೇಲು ಕೀಳೆಂಬ ತಾರತಮ್ಯವ ಮಾಡುವರು. ಮೇಲು ವರ್ಣದವರೆಂದರೆ ಯಾರಾದರೂ ಕಿವಿಯಲ್ಲಿ ಹುಟ್ಟಿದವರುಂಟೆ ಜಗದೊಳಗೆ? ಇಲ್ಲವಾದ ಕಾರಣ ಸಕಲ ಚರಾಚರ ಜೀವಿಗಳ ಉಗಮಕ್ಕೆ ಲಿಂಗವೇ ಆಧಾರವೆಂದರಿದವರೇ ಉಚ್ಚ ಕುಲಜರು ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ವ್ಯಾಸ ಬೋಯಿತಿಯ ಮಗ, ಮಾರ್ಕಾಂಡೇಯ ಮಾತಂಗಿಯ ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವನರಸಿದಿರಿಂಭೋ ಕುಲದಿಂದ ಮುನ್ನೇನಾದಿರಿಂಭೋ, ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ ದೂರ್ವಾಸ ಮಚ್ಚಿಗ ಕಶ್ಯಪ ಕಮ್ಮಾರ ಕೌಂಡಿಲ್ಯನೆಂಬ ಋಷಿ ಮೂರು ಲೋಕವರಿಯೇ ನಾವಿದ ಕಾಣಿಭೋ ನಮ್ಮ ಕೂಡಲ ಸಂಗನ ವಚನವಿಂತೆಂದುದು ಶ್ವಪಚೋಪಿಯಾದಡೇನು ಶಿವಭಕ್ತನೇ ಕುಲಜಂಭೋ ಕುಲಜಂಭೋ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಮಹಾಭಾರತ ಗೀತಾದಿ ಶಾಸ್ತ್ರ ರಚಿಸಿದ ವೇದವ್ಯಾಸನು ಮೀನುಗಾರತಿಯ ಮಗ, ಮಹಾಭಕ್ತ ಮಾರ್ಕಂಡೇಯ ಮಾದಗಿತ್ತಿಯ ಮಗ, ಮಹಾದೇವನ ಮಹಾಭಕ್ತೆ ರಾವಣನ ಹೆಂಡತಿ ಚೆಲುವೆ ಮಂಡೋದರಿ ಕಪ್ಪು ವರ್ಣದವಳ ಮಗಳು. ಇವರೆಲ್ಲರೂ ಕೀಳೆಂದು ಪರಿಗಣಿಸಲ್ಪಟ್ಟ ಜನಾಂಗದಲ್ಲಿ ಜನಿಸಿದವರು. ಆದ್ದರಿಂದ ಮಾನವರಲ್ಲಿ ಮೇಲು ಕೀಳೆಂಬ ಕುಲವನರಸಬೇಡಿರೋ ಓ ಮರುಳುಗಳಿರ. ನೀವು ಉಚ್ಚ ಕುಲದಲ್ಲಿ ಜನಿಸಿದ ಮೊದಲು ನೀವೇನಿದ್ದಿರುವಿರೆಂಬುದನ್ನು ವಿವೇಚಿಸಿ ನೋಡಿದಿರೇನೋ? ಋಷಿಗಳಲ್ಲಿ ಶ್ರೇಷ್ಠರೆನಿಸಿದ ಅಗಸ್ತ್ಯನೇ ಸ್ವತಃ ಕಬ್ಬಲಿಗನು, ದೂರ್ವಾಸ ಸಮಗಾರನು, ಕಶ್ಯಪ ಕಮ್ಮಾರನು, ಇನ್ನು ಶ್ರೇಷ್ಠ ಋಷಿ ಕೌಂಡಿಲ್ಯನು ಹಡಪಿಗನೆಂಬುದು ಮೂರು ಲೋಕವೆಲ್ಲವೂ ಬಲ್ಲದು ನೋಡಿರೋ. ಆದುದರಿಂದ ಅಂಗದಲ್ಲಿ ನೆಲೆಗೊಂಡ ಲಿಂಗದೇವನ ನುಡಿಯು ಚಾಂಡಾಲ ಹೊಲೆಯ ಯಾವನಾದರೂ ಸರಿಯೇ ಮಂಗಲಮಯವಾದ ಶಿವತತ್ವವನಂಬಿದ ಭಕ್ತನೇ ಶ್ರೇಷ್ಠ ಕುಲಜನೆಂದು ಸಾರಿದೆ ನೋಡಿರೋ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ.
ಕೊಲುವನೇ ಮಾದಿಗ ಹೊಲಸು ತಿಂಬುವನೇ ಹೊಲೆಯ, ಕುಲವೇನು ಆವಂದಿರ ಕುಲವೇನು, ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ, ನಮ್ಮ ಕೂಡಲ ಸಂಗ ಶರಣರೇ ಕುಲಜರು. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಯಾವನಾದರೇನು ಕಾಯ ವಾಚ ಮನಸ್ಸಿನಿಂದ ಮಾನವಾದಿ ಸಕಲ ಜೀವಿಗಳಿಗೆ ನೋಯಿಸಿ ಹಿಂಸಿಸಿ ಕೊಲ್ಲುವಾತನೇ ಮಾದಿಗನು. ಪಂಚೇಂದ್ರಿಯಗಳಿಂದಲೂ ಅಲ್ಲದ ಹೊಲಸು ವಿಷಯ ಭೋಗವ ಸವಿಯುವಾತನೇ ಹೊಲೆಯ. ಇದಲ್ಲದೆ ಸಮನಾಗಿ ಜನಿಸಿದ ಮಾನವ ಮಾನವರಲ್ಲಿ ತಾರತಮ್ಯವ ಮಾಡುವುದು ಅದಾವ ಕುಲವೋ? ಭುವಿಯಲ್ಲಿ ಬಾಳುವ ಸಕಲ ಜೀವಾತ್ಮರಿಗೆಲ್ಲ ಲೇಸಾಗಲೆಂದು ಬಯಸುವ ಅರಿವು ಆಚಾರ ಅನುಭಾವ ಸಂಪನ್ನರಾದ ಶಿವಶರಣರೇ ಶ್ರೇಷ್ಠ ಕುಲದವರು ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇದುವರೆಗೂ ಸಾಕಷ್ಟು ಅತ್ಯದ್ಭುತವಾದಂಥ ವಚನಗಳನ್ನು ಕೇಳಿದಿರಿ, ಅವುಗಳ ಅರ್ಥವನ್ನು ಅರಿತುಕೊಂಡಿದ್ದೀರಿ. ಹಾಗೆ ಆ ಎಲ್ಲ ವಚನಗಳ ಸಾರವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ಸುಸ್ಥಿರತೆಯತ್ತ ನಾವೆಲ್ಲ ಸಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.